ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟನ್ನೇ ಪುನರ್ ಪರಿಶೀಲನೆ ಮಾಡಿಸಲಿ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಜೊತೆಗೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮಲ್ಲಿ ಯಾವುದೇ ಸಂದರ್ಭದಲ್ಲಿ ಮರಳತ್ತಕ್ಕೆ ಆಗಲಿ ರೆವಿನ್ಯೂ ಇಲಾಖೆ ಗೋಮಾಳದಲ್ಲಾದ್ರೆ ರೆವಿನ್ಯೂ ಇಲಾಖೆ ಮತ್ತು ಮೈನ್ಸ್ ಅಂಡ್ ಜ್ಯುವೆಲರಿಯಿಂದ ಅನುಮತಿ ತಗೋಬೇಕು. ಆ ಸಂಬಂಧ ಎರಡೂ ಇಲಾಖೆಗಳು ಜಂಟಿ ತನಿಖೆ ಮಾಡಿ ನಮ್ಮಿಂದ ಯಾವ ರೀತಿ ಪರ್ಮಿಷನ್ ಸಹ ತಗೊಂಡಿಲ್ಲ, ಅವರು ಸೂಚಿಸಿರುವ ಸ್ಥಳದಲ್ಲಿ ಯಾವುದೇ ಮಣ್ಣನ್ನು ಸಹ ಎತ್ತಿಲ್ಲ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದು. ಅದ್ರ ಬಗ್ಗೆ ಸಾಮಾನ್ಯ ಜಲಸಂಪನ್ಮೂಲ ಸಚಿವರು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ಕೊತೀವಿ ಅಧ್ಯಕ್ಷ. ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಇದೆ ಅಧ್ಯಕ್ಷ. ಇಷ್ಟು ಒಂದು ಹೆಚ್ಚು ಕಮ್ಮಿ 400-500 ಪೇಜ್ ಬುಕ್ ಇದೆ. ಎಸ್ಪಿಯನವರು ಮಂಡಿದವರು ಒಂದು ಕಂಪ್ಲೇಂಟ್ ಕೂಡ ಹಿಂದೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಅಧ್ಯಕ್ಷ, ಲೋಕಾಯುಕ್ತ ಹೋಗಿದೆ. ಕೂತ್ಕೊಳ್ಳಿ ನಿಮಿಷ, ಬಹಳ ಹೊತ್ತು ಅವಕಾಶ ಕೊಟ್ಟಿದ್ದಾರೆ. ಇದನ್ನ ವೆಂಕಟರಾಮನ್ ಅವರೊಬ್ರು ಅಂದಿನ ಮುಖ್ಯಮಂತ್ರಿಗಳ ತಾಂತ್ರಿಕ ಸಲಹೆಗಾರರು ಕುಮಾರಸ್ವಾಮಿ ಅವರ ಹತ್ರ ಇದ್ರು. ಕುಮಾರಸ್ವಾಮಿ ಅವರ ಹತ್ರ ಅವರು ತಾಂತ್ರಿಕ ಸಲಹೆಗಾರಿದ್ರು. ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಅವರು ಮತ್ತು ಚನ್ನಬಸಪ್ಪ ನಿವೃತ್ತ ಸಹಕಾರ ಕಾರ್ಯದರ್ಶಿ ಅವರು ಕೂಡ ಇದೆಲ್ಲ ಮಾಡಿ ಇದನ್ನ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ದಾರೆ. ಮಾಡಿ ಒಂದು ಸಮಿತಿ ಮಾಡಿ ಅವರೊಂದು ಶಿಫಾರಸು ಮಾಡಿದ್ದಾರೆ. ಅದರಲ್ಲಿ ಬೆಂಗಳೂರು 2021 ಇದರಲ್ಲಿ ಏನೂ ಆಗಿಲ್ಲ ಅಂತೇಳಿ ಮುಕ್ತಾಯ ಮಾಡಿದ್ದಾರೆ. ಬಟ್ ನೀವು ಹೇಳ್ತಾ ಇದ್ದೀರಿ, ಒಬ್ಬ MLA ಹೊಸದಾಗಿ ಬಂದಿದ್ದೀರಿ, ತಾವು ಹೇಳಿದ್ದನ್ನು ನಾನು ಗಮನದಲ್ಲಿ ಇಟ್ಕೊಂಡು ತಿರ್ಗಾ ಎಕ್ಸಾಮಿನ್ ಮಾಡಿಸ್ತೀನಿ. ಲೋಕಾಯುಕ್ತಗೂ ಹೋಗಿದೆ, ಡಿಪಾರ್ಟ್ಮೆಂಟ್ಗೂ ಹೋಗಿದೆ. ಇದನ್ನ ಎರಡು ಕೂಡ ಮತ್ತೆ ತಿರ್ಗಾ ಎಕ್ಸಾಮಿನ್ ಮಾಡಿ ಅಕಸ್ಮಾತ್ ಏನಾದ್ರು ಇತ್ತು ಅಂತಂದ್ರೆ ದಯವಿಟ್ಟು ನನಗೆ ರೈಟಿಂಗ್ ಅಲ್ಲಿ ನೀವು ಬರ್ದು ಕೊಡಿ. ತಮ್ಗೆ ಏನಾದ್ರು ಕಂಡಿತ್ತು ಐ ವಿಲ್ ಜಸ್ಟ್ ಲುಕ್ ಇನ್ ಟು ಇಟ್. ಖಂಡಿತವಾಗಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿ ಮಣ್ಣೆತ್ತಿಲ್ಲ ಅಂದ್ಬಿಟ್ಟು ಪುನರ್ ಪರಿಶೀಲನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ.